ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಶನಿವಾರ, ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಪೂಜೆ ಕೂಡ ಆಯಿತು. ಇವಾಗ ಹಾಸ್ಪಿಟಲ್ಗೆ ಹೋಗಬೇಕಾಗಿದೆ ಚೆಕಪ್ಗೆ ಅಂತ ಅಂದ್ಬಿಟ್ಟು ಚೆಕಪ್ ಮುಗಿಸ್ಕೊಂಡು ಹಾಗೆಯೇ ಒಂದು ಹಾಸ್ಪಿಟಲ್ಗೆ ನಾವು ಎಲ್ಲಿ ಹೋಗಿ ಅಡ್ಮಿಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿ ಹೋಗಿ ಒಂದ್ಸಲಿ ನೋಡ್ಕೊಂಬರೋಣ, ಎಷ್ಟಾಗುತ್ತೆ ಏನು ಚಾರ್ಜಸ್ ಎಲ್ಲ ಕೇಳ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ರಿಯಾಂಕಂದು ಕೂಡ ಹೀಗೆ ಆಯಿತು. ನಾವು ಫಸ್ಟೇ ಅದ್ರ ಕಾಸ್ಟ್ ಬಗ್ಗೆ ಎಲ್ಲ ಏನೂ ಕೇಳಿರಲಿಲ್ಲ, ಸ್ವಲ್ಪ ಪ್ರೈಸ್ ಜಾಸ್ತಿನೇ ಆಯಿತು ಅಂತ ಅಂದ್ಕೊಳ್ತೀವಿ. ಸೊ ಹಾಗಾಗಿ ಒಂದು 2-3 ಕಡೆ ಕೇಳೋಣ, ಆಮೇಲೆ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಹೇಗಿದ್ರು ಜೀವನಿಗೆ ರಜಾ ಇದೆಯಲ್ವಾ, ಸೊ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಪೂಜೆ ಕೂಡ ಆಯಿತು. ಇನ್ನು ನಮ್ಮಮ್ಮ ತಿಂಡಿ ಅಲ್ಲೇ ಮಾಡಿರ್ತೀನಿ, ಅಲ್ಲೇ ಬನ್ನಿ ಅಂತ ಅಂದ್ಬಿಟ್ಟು ಕರೆದಿದ್ರು. ಜೀವನ ಅಪ್ಪನ ಕರ್ಕೊಂಡು ಅಮ್ಮನ ಮನೆಗೆ ಹೋಗಿದ್ದಾರೆ, ಅಲ್ಲಿ ತಿಂಡಿ ತಿನ್ನಿಸ್ಕೊಂಡು ಅದಾದಮೇಲೆ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ನಾನು ಎಲ್ಲ ಕೆಲಸಗಳನ್ನೂ ಆಯಿತು, ಮನೆಯಲ್ಲಿ ಮಾಡಿ ಮುಗಿಸಿ ದೇವ್ರ ಪೂಜೆ ಕೂಡ ಮಾಡಬೇಕಾಗಿತ್ತು ಅಂತ ದೇವ್ರ ಪೂಜೆನೂ ಕೂಡ ಮಾಡಿ ಮುಗಿಸ್ದೆ. ಸೊ ಇವಾಗ ಹೋಗಬೇಕು. ಇನ್ನೂ ಹಾಗೆ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶುರು ಕೂಡ ಮಾಡಿಕೊಂಡೆ. ಸೊ ಬನ್ನಿ ಫ್ರೆಂಡ್ಸ್, ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಡಾಕ್ಟರ್ ಏನು ಹೇಳಿದ್ರು, ಆಮೇಲೆ ಯಾವ ಹಾಸ್ಪಿಟಲ್ನ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ, ಯಾವುದು ಇವಾಗ ನಮಗೆ ರೆಕಮೆಂಡ್ ಮಾಡಿದ್ದಾರೆ ನಮ್ಮ ಫ್ಯಾಮಿಲಿಯವರೆಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಇನ್ಫಾರ್ಮೇಷನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆಂತಂದರೆ ಒಂದು ಹಾಸ್ಪಿಟಲ್ ಮಾತ್ರ ನಮ್ಮ ಫ್ಯಾಮಿಲಿಯವರು ರೆಕಮೆಂಡ್ ಮಾಡಿದ್ರು. ಅದನ್ನು ಅಂದರೆ ತುಂಬ ಕಡಿಮೆ ಪ್ರೈಸಲ್ಲೇ ಆಗುತ್ತೆ, ಅಫೋರ್ಡಬಲ್ ಕೂಡ ಇದೆ, ಆಮೇಲೆ ತುಂಬ ಜನಕ್ಕೂ ಕೂಡ ಹೆಲ್ಪ್ ಆಗಿದೆ ಅಲ್ಲಿಂದ. ಸೊ ನೀನು ಕೂಡ ಒಂದ್ಸಲಿ ಹೋಗಿ ನೋಡ್ಕೊಂಡು ಬಾ. ಇಫ್ ಇನ್ ಕೇಸ್ ನಿಂಗೆ ಇಷ್ಟ ಆಯಿತು ಅಂತಂದರೆ ಅಲ್ಲೇ ಅಡ್ಮಿಟ್ ಆಗ್ಬೋದು ನೀನು ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಅಂತ. ಯಾಕಂದರೆ ನಾನು ಫಸ್ಟು ಡೆಲಿವರಿ ಬಂದುಬಿಟ್ಟು ಸಿಸೇರಿಯನ್ ಆಗಿರೋದ್ರಿಂದ ಇವಾಗೂ ಕೂಡ ಸಿಸೇರಿಯನ್ನೇ ಮಾಡ್ತಾರೆ. ಸೊ ಹಾಗಾಗಿ ಹೋಗ್ಬಿಟ್ಟು ಎಲ್ಲಿ ಚೆನ್ನಾಗಿದೆ, ಏನು ಕಂಫರ್ಟಬಲ್ ಇದೆಯಾ ನಮಗೆ ಅಂತೆಲ್ಲ ನೋಡಿಕೊಂಡು ಫಿಕ್ಸ್ ಮಾಡ್ಕೊಂಬರೋಣ ಅಂತ ಇವತ್ತು ಹೋಗ್ತಾ ಇರೋವಂಥದ್ದು. ಸೊ ಹಾಗೆ ನೆಕ್ಸ್ಟ್ ಇನ್ನೇನು ಕಮಿಂಗ್ ಮಂತ್ಸ್ ಇರುತ್ತೆ, ಅಲ್ಲಿ ನಾನು ಚೆಕಪ್ಗೆ ಹೋಗ್ಬಿಟ್ಟು ಚೆಕಪ್ ಕೂಡ ಮಾಡಿಸ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ನಾನು ತೋರಿಸ್ತಾ ಇರೋದು ಬಂದು ಕ್ಲಿನಿಕ್ ಅಲ್ವಾ, ಹಾಗಾಗಿ ನನಗೆ ಇವಾಗ ಅಡ್ಮಿಟ್ ಆಗೋದಕ್ಕೆ ಅಂತಂದರೆ ಹಾಸ್ಪಿಟಲ್ ಬೇಕೇ ಬೇಕು, ಆಪ್ರೇಷನ್ ಅದೆಲ್ಲ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ಅಡ್ಮಿಟ್ ಆಗೋದಕ್ಕಾಗಲ್ಲ. ಒಂದು 3 months ಬಿಫೋರೇ ಎಲ್ಲ ಹೋಗಿ ನೋಡಿಕೊಂಡು ಅಲ್ಲಿನ ಡಾಕ್ಟರ್ನೂ ಕೂಡ ಒಂದು ಸ್ವಲ್ಪ ಪರಿಚಯ ಮಾಡಿಕೊಂಡು, ಅಂದರೆ ಲೈಕ್ ಗೊತ್ತಾಗುತ್ತೆ ಅಲ್ವಾ ನಮಗೆ ಹೇಗೆ ಏನು, ಅಲ್ಲಿ ಎಲ್ಲ ಚೆನ್ನಾಗಿ ನೋಡ್ತಾರಾ, ಇಲ್ಲಾಂದರೆ ಬೇರೆ ಹಾಸ್ಪಿಟಲ್ಗೆ ಹೋಗಬೇಕಾ ಅನ್ನೋದನ್ನೆಲ್ಲ ನಾವು ಫಸ್ಟೇ ನೋಡ್ಕೊಂಡ್ರೆ ಒಂದು ಸ್ವಲ್ಪ ನಮಗೂ ಕೂಡ ಆರಾಮಾಗುತ್ತೆ ಅಂತ. ಕಾರ್ಡ್ ರೋಡ್ ಹಾಸ್ಪಿಟಲ್ಗೆ ತೋರಿಸಲ್ವಾ ಅಂತಂದರೆ ಈಗ ಸದ್ಯಕ್ಕೆ ಕಾರ್ಡ್ ರೋಡ್ ಹಾಸ್ಪಿಟಲ್ ತೋರಿಸೋ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂತಂದರೆ ಒಂದು ಸ್ವಲ್ಪ ಬಜೆಟ್ ನೋಡಿದ್ರೆ ಅದೊಂದು ಸ್ವಲ್ಪ ಜಾಸ್ತಿ ಆಯಿತು, ಹಾಗಾಗಿ ಅಲ್ಲಿ ಬೇಡ ಅಂತ ಅಂದ್ಬಿಟ್ಟು ನಮಗೆ ಹೀಗೆ ಒಬ್ಬರು ರೆಕಮೆಂಡ್ ಮಾಡಿದರು, ಸರಿ ಅಂತ ಅಂದ್ಬಿಟ್ಟು ಹೋಗಿದ್ದು. ಇಲ್ಲಾಂದರೆ ಪ್ರಿಯಾಂಕಂಗೂ ಕೂಡ ಮೋಸ್ಟ್ ಪ್ರಾಬಬ್ಲಿ ನಾವು ಅಲ್ಲಿ ತೋರಿಸ್ತಾ ಇರಲಿಲ್ಲ. ಸೊ ಅಲ್ಲಿಗೆ ಹೋದ್ವಿ, ಬಟ್ ಪ್ರೈಸ್ ತುಂಬಾ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಹಾಗಾಗಿ ಬೇಡ, ಸುಮ್ಮನೆ ಯಾಕೆ ಪದೇ ಅಲ್ಲೇ ಅಂದ್ಬಿಟ್ಟು ಬೇರೆ ಕಡೆ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಇನ್ನು ಡಾಕ್ಟರ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳಬೇಕಂದ್ರೆ ಚೆನ್ನಾಗಿತ್ತು, ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಚೆನ್ನಾಗಿತ್ತು, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಷ್ಟೇನೆ, ಇನ್ನೇನೂ ಇಲ್ಲ. ಅದು ಬಿಟ್ಟರೆ ಇವಾಗ ಹೋಗಿ ಫಸ್ಟು ಅಲ್ಲಿ ಎಲ್ಲಿ ನಾವು ಇವಾಗ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿ ಹೋಗಿ ನೋಡಿಕೊಂಡು ಹಾಗೆ ಇನ್ ಕೇಸ್ ಸೆಟ್ ಆಯಿತು ನಮಗೆ ಅಲ್ಲೇ ತೋರಿಸೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಆಯಿತು ಅಂತಂದರೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಇವಾಗ ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಒಂದು ಬಂದು ಸ್ಪರ್ಶ ಹಾಸ್ಪಿಟಲ್, ಇದು ಬಂದುಬಿಟ್ಟು ಯಶವಂತಪುರ ಹತ್ತತ್ರ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದರೆ BGS ಹಾಸ್ಪಿಟಲ್, ಇದು ಬಂದುಬಿಟ್ಟು ದಾಸಂಪುರ ಬರುತ್ತೆ. ದಾಸಂಪುರ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಆಗುತ್ತೆ, ಬಟ್ ಒಂದ್ಸಲಿ ನಮ್ಮ ಮನೆಯವರು ಕೂಡ ಅಲ್ಲಿ ಹೋಗಿ ನೋಡ್ಕೊಂಡು ಬಾ, ಪ್ರೈಸ್ ವೈಸ್ ಕೂಡ ತುಂಬಾ ಕಡಿಮೆ ಇದೆ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಹಾಗಾಗಿ ಸರಿ ಅಂತ ಅಲ್ಲಿ ಹೋಗಿ ಒಂದ್ಸರಿ ನೋಡ್ಕೊಂಬರೋಣ ಅಂತ ಇವಾಗ BGS ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹಾಗೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ಇದೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಮ ಜೊತೆನೂ ಕೂಡ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊತೀನಿ, ಸೊ ದಟ್ ನಿಮಗೂ ಕೂಡ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬ್ಯಾಗ್ ಎಲ್ಲ ತೊಗೊಂಡು ಬಂದು ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಮತ್ತೆ ಮೇಲೆ ಹತ್ತಿ ಇಳಿಯೋದಕ್ಕಾಗಲ್ಲ. ಸೊ ಹಾಗಾಗಿ ಏನೇನೆಲ್ಲ ಬೇಕು ಅಂತ ಇರುತ್ತಲ್ವ, ಇವಾಗ ಎಕ್ಸಾಂಪಲ್ ಎಲ್ಲರೂ ಹೊರಗಡೆ ಹೋಗೋಕ್ಕಿರುತ್ತೆ, ಅಥವಾ ಏನಾದರೂ ನನಗೆ ಕೆಳಗಡೆನೇ ಇರ್ತೀನಿ ಅಂತ ಅಂದರೆ ಈಗ ಮೇಲೆ ಹತ್ತಿ ಇಳಿಬೇಕು ಅಂತಂದರೆ 40 ಸರಿ ನನಗೂ ಕೂಡ ಸಾಕಾಗ್ಬಿಡುತ್ತೆ. ಹಾಗಾಗಿ ಏನೇನೆಲ್ಲ ಬೇಕು ಎಲ್ಲನೂ ಕೂಡ ತಂದು ಕೆಳಗಡೆ ಇಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನನಗೊಂದು ಸ್ವಲ್ಪ ಈಸಿ ಇರುತ್ತೆ, ಇಲ್ಲಾಂದರೆ 40 ಸತಿ ಹತ್ತಿಳಿಬೇಕು, ನನಗೂ ಕೂಡ ಆಗಲ್ಲ. ಸೊ ಬನ್ನಿ ಇವಾಗ ಹೊರಡೋಣ. ಇನ್ನು ಜೀವನ್ ಹೆಲ್ಮೆಟ್ ಏನೂ ತೊಗೊಂಡೇ ಹೋಗಿಲ್ಲ, ಇವಾಗ ನಾನು ಹೆಲ್ಮೆಟ್ ಕೂಡ ತೊಗೊಂಡು ಹೋಗಬೇಕು. ಅಪ್ಪು ಕೂಡ ಇವತ್ತೊಂದು ಸ್ವಲ್ಪ ಹಠ ಮಾಡ್ತಾಯಿದ್ದ, ಅವನಿಗೆ ಗೊತ್ತಾಗ್ಬಿಡುತ್ತೆ ಏನಂದರೆ ಇವಾಗ ನಮ್ಮಪ್ಪ ನಮ್ಮಮ್ಮ ಎಲ್ಲ ಹೊರಗಡೆ ಹೋಗ್ತಾರೆ ನನ್ನನ್ನು ಬಿಟ್ಬಿಟ್ಟು ಅಂತ ಹಠ ಮಾಡ್ತಾನೇ ಇರ್ತಾನೆ. ಸೊ ಹಾಗಾಗಿ ಒಂದು ಸ್ವಲ್ಪ ಅವನ್ನ ಸಮಾಧಾನ ಮಾಡಿ ಸ್ಕೂಲಿಗೆ ಕಳಿಸಿ ಇವಾಗ ನಾವು ಹೊರಡ್ತಾ ಇದ್ದೀವಿ. ಇನ್ನು ಜೀವನ ಅಲ್ಲಿ ಹೋಗಿದ್ದಾರೆ ಅಮ್ಮನ ಮನೆ ಹತ್ರ. ಇಷ್ಟೊತ್ತಿಗೆ ಆಲ್ರೆಡಿ ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಹೋಗಿರ್ತಾರೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ. ಈಗ ಸದ್ಯಕ್ಕೆ ನಾನು ಹೊರಡ್ತೀನಿ ಫ್ರೆಂಡ್ಸ್. ಬನ್ನಿ ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ.
ನಾನು ಜೀವನ್ಗೆ ಫಸ್ಟೇ ಹೇಳಿದ್ದೆ, ಅಪ್ಪನ ಸ್ಕೂಲಿಂದ ಬಿಟ್ಬಿಟ್ಟು ಡೈರೆಕ್ಟಾಗಿ ಅಮ್ಮನ ಮನೆಗೆ ಹೋಗಿರಿ, ನಾನು ಅಲ್ಲೇ ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಬಂದು ನೋಡಿದ್ರೆ ಪಾಪುನ ಎತ್ಕೊಂಡು ಏನು ಫುಲ್ ಆಟ ಆಡಿಸ್ತಾ ಇದ್ದಾರೆ. ಪಾಪುನು ಬೆಳಗ್ಗೆ ಬೇಗ ಎದ್ದಿದ್ದ ಅಂತ ಅಂದ್ಬಿಟ್ಟು ಇವಾಗ ಒಂದು ಟೈಮ್ 9:30 10 ಗಂಟೆ ಹಂಗಾಗಿತ್ತು. ಫುಲ್ಲು ನಿದ್ದೆ ಮಾಡೋ ಮೂಡಲ್ಲೇ ಇದ್ದ ಅಂತ ಅಂದ್ಬಿಟ್ಟು ಎತ್ಕೊಂಡು ಮಲಗಿಸ್ತೀನಿ ಅಂತ ಅಂದ್ಬಿಟ್ಟು ಅವರೇ ಮಲಗಿಸಿದ್ರು ಕೊನೆಗೆ. ಸೊ ನಾವು ಕೂಡ ಅಲ್ಲಿ ತಿಂಡಿ ತಿಂದ್ಕೊಂಡು ಅದಾದಮೇಲೆ BGS ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಇಲ್ಲಿ ಯಾಕೆ ಅಂತ ಅಂದರೆ ಇಲ್ಲಿ ತುಂಬ ಕಡಿಮೆ ಪ್ರೈಸಿಗಿರುತ್ತೆ. ನಾರ್ಮಲ್ ಆಗಿರ್ಬೋದು ಅಥವಾ ಸಿಸೇರಿಯನ್ ಆಗಿರ್ಬೋದು ಅಥವಾ ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಈ ಒಂದು ಹಾಸ್ಪಿಟಲಲ್ಲಿ ಹೋಗಿ ಟ್ರೀಟ್ಮೆಂಟ್ನ ತೊಗೋಬೋದು. ಇದು ಬಂದುಬಿಟ್ಟು ನನಗೆ ಪ್ರಿಯಾಂಕಾ ಅವ್ರ ಅತ್ತೆ ರೆಕಮೆಂಡ್ ಮಾಡಿದ್ದು, ಹೋಗ್ಬಿಟ್ಟು ಒಂದ್ಸಲಿ ತೋರಿಸ್ಕೊಂಬ ಮೇಘನ ಅಂತ. ಸೊ ಹಾಗಾಗಿ ಈ ಒಂದು ಹಾಸ್ಪಿಟಲ್ಗೆ ಹೋಗ್ತಾ ಇರೋವಂಥದ್ದು. ಸೊ ನಮ್ಮ ಮನೆಯಿಂದ ತುಂಬಾ ದೂರ ಆಗುತ್ತೆ, ನಮಗೆ ತುಂಬ ಹತ್ತಿರ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ, ತುಂಬಾ ದೂರ ಆಗುತ್ತೆ. ಇನ್ನು ಒಳಗಡೆ ಹೋಗಿ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು, ತುಂಬ ಹೈಜೀನ್ ಮೇಂಟೈನ್ ಮಾಡಿದರು. ಹಾಗೆಯೇ ಫಸ್ಟು ಹೋಗಿದ ತಕ್ಷಣವೇ ನಾವು ಯಾವ ಫ್ಲೋರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಏನು ಅಂತೆಲ್ಲ ಕೇಳಿಕೊಂಡು ಅಲ್ಲಿ ಒಂದು ಸ್ಲಿಪ್ನ ಕೊಡ್ತಾರೆ. ಸ್ಲಿಪ್ನ ತೊಗೊಂಡು ಆಮೇಲೆ ಆ ಫ್ಲೋರ್ ಹೇಳಿದ್ರು 2nd ಫ್ಲೋರ್ ಅಂತ. ಸರಿ ಅಂದ್ಬಿಟ್ಟು ಮೇಲೆ ಹೋದ್ವಿ. ಅಲ್ಲಿ ನೋಡಿದ್ರೆ ತುಂಬ ಜನ ಇದ್ದರು. ನಾವು ಹೋಗಿದ್ದು ಒಂದು ಸ್ಯಾಟರ್ಡೇ ಆಗಿರೋದ್ರಿಂದ ವೀಕೆಂಡಲ್ಲಿ ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಒಂದು ಸ್ವಲ್ಪ ಜನ ಇದ್ದರು. ಅದಾದಮೇಲೆ ಸುಮ್ಮನೆ ವೆಯ್ಟ್ ಮಾಡಬೇಕಾಗಿರತ್ತಲ್ವ, ಹೋಗ್ಬಿಟ್ಟು ಎಷ್ಟು ಏನಾಗುತ್ತೆ ಅಂದರೆ ನಾರ್ಮಲ್ ಡೆಲಿವರಿಗೆ ಸಿಸೇರಿಯನ್ಗೆಲ್ಲ ಎಷ್ಟು ಚಾರ್ಜ್ ಆಗುತ್ತೆ ಕೇಳ್ಕೊಂಬರೋಣ ಅಂತ ಅಂದ್ಬಿಟ್ಟು ಕೆಳಗಡೆ ರಿಸೆಪ್ಷನ್ ಹತ್ರ ಬಂದ್ವಿ. ಸೊ ಅಲ್ಲಿ ಬಂದಾಗ ಗೊತ್ತಾಯಿತು ಇನ್ಶೂರೆನ್ಸ್ ನಮಗೆ ಇಲ್ಲಿ ಬಂದಿದ್ದ ತಕ್ಷಣ ಕ್ಲೇಮ್ ಮಾಡ್ಕೊಳಕ್ಕಾಗಲ್ಲ, ನಾವು ಆಮೇಲೆ ಕ್ಲೇಮ್ ಮಾಡ್ಕೋಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಜೀವನಿಗೆ ಬಂದುಬಿಟ್ಟು ಅವ್ರ ಆಫೀಸಲ್ಲಿ ಇರೋ ಇನ್ಶೂರೆನ್ಸ್ ಕಂಪನಿ ಬಂದು ಬೇರೆದು. ಸೊ ಅದ್ರ ಬಗ್ಗೆ ಕೇಳ್ಕೊಂಡಾಗ ಅವ್ರು ಹೇಳಿದ್ರು ಇಲ್ಲಿ ನಿಮ್ಗೆ ಅದಾಗಲ್ಲ, ಬೇಕಾದ್ರೆ ನೀವು ಆಮೇಲೆ ಕ್ಲೇಮ್ ಮಾಡ್ಕೋಬೋದು ಅಂತ. ಸುಮ್ಮನೆ ಯಾಕೆ ಎರಡು ಸಲ ರಿಸ್ಕು ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ನಾವೇನು ಮಾಡಿದ್ವಿ, ಸರಿ ಕ್ಯಾಶ್ಗೆ ಕೇಳೋಣ ಎಷ್ಟಾಗುತ್ತೆ ಏನು ಅಂತ ಅಂದಾಗ ಅವರು ನಾರ್ಮಲ್ ಡೆಲಿವರಿಗೆ ಬಂದುಬಿಟ್ಟು 25,000 to 30,000 ಆಗುತ್ತೆ. ಸಿಸೇರಿಯನ್ಗಾದರೆ C-ಸೆಕ್ಷನ್ ಪ್ಲಸ್ ಟ್ಯುಬ್ಯಾಕ್ಟೊಮಿ ಎರಡನ್ನೂ ಸೇರಿ ಅವರು 55,000 ಆಗುತ್ತೆ ಅಂತ ಹೇಳಿದ್ರು. ಸೊ ವೇರಿ ಆಗುತ್ತೆ, ನೀವು ಯಾವ ರೀತಿ ಬೆಡ್ ಚಾರ್ಜಸ್ ಎಲ್ಲ ತೊಗೊಳ್ತೀರಾ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ಪರ್ ಡೇ ಜನರಲ್ ವಾರ್ಡಿಗೆ ಬಂದುಬಿಟ್ಟು 100 ರೂಪೀಸ್ ಅಂತೆ. ನನಗೆ ನಿಜ ಕೇಳಿಬಿಟ್ಟು ತುಂಬಾ ಶಾಕ್ ಆಯಿತು, ಇಷ್ಟು ಕಡಿಮೆ ಆಗುತ್ತಾ ಅಂತ. ಬಟ್ ಏನಂತ ಅಂದರೆ ನಮಗೆ ಅಲ್ಲಿ ಇನ್ಶೂರೆನ್ಸ್ ಏನು ಕ್ಲೇಮ್ ಆಗೋಲ್ಲ, ಜೊತೆಗೆ ನಮ್ಗೆ ಅಲ್ಲಿ ಮನೆಯಿಂದ ತುಂಬಾ ದೂರ ಆಗೋದ್ರಿಂದ ಸರಿ ನೋಡೋಣ ಯೋಚನೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದ್ವಿ. ಮತ್ತು ಅವತ್ತು ತುಂಬ ರಶ್ ಇದ್ದಿದ್ದರಿಂದ ನಾವು ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಿದ್ವಿ. ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡೋದಕ್ಕಾಗಲಿಲ್ಲ. ಸರಿ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ನಾನು ಅಲ್ಲಿ ಡಾಕ್ಟರ್ಗೇನು ತೋರಿಸಲಿಲ್ಲ, ಜಸ್ಟ್ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ಸ್ ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ ಅಷ್ಟೇ. ಸೊ ಆನ್ ದ ವೇ ಬರ್ತಾ ಹಾಗೆ ಸ್ಪರ್ಶ ಹಾಸ್ಪಿಟಲ್ಗೆ ಕೂಡ ಹೋಗಿದ್ವಿ. ಸ್ಪರ್ಶ ಹಾಸ್ಪಿಟಲಲ್ಲಿ ಬಂದುಬಿಟ್ಟು ಸಿಸೇರಿಯನ್ಗೆ ಬಂದು 1,30,000 ಮೇಲೆ ಇಂದ 1,50,000 to 60,000 ಆಗುತ್ತೆ ಅಂತ ಹೇಳಿದ್ರು. ಸ್ಪೆಷಲ್ ವಾರ್ಡ್ ತೊಗೊಂಡ್ರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಆಗುತ್ತೆ, ಆಮೇಲೆ ಜನರಲ್ ತೊಗೊಂಡ್ರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ಅಂತೆಲ್ಲ ಅಂದ್ಬಿಟ್ಟು ಹೇಳಿದ್ರು. ಸರಿ ಅದನ್ನು ಕೂಡ ಯೋಚನೆ ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ವಾಪಸ್ ಮನೆಗೆ ಬಂದ್ವಿ. ಸೊ ಅವತ್ತಿನ ದಿನ ನಾವು ನೋಡ್ಕೊಂಡು ಬಂದಿದ್ದು 2 ಹಾಸ್ಪಿಟಲ್. ಮತ್ತು ಇವಾಗ ನಾನು ಸಂಡೇ ಬಂದು ನಮ್ಮ ಮನೆ ಹತ್ರನೇ ಒಂದು ಹಾಸ್ಪಿಟಲ್ ಇದೆ, ಅದ್ರ ಬಗ್ಗೆ ನೋಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ. ಯಾಕೆಂತ ಅಂದರೆ ನಮಗೂ ಕೂಡ ಮನೆಗೆ ಹತ್ತಿರ ಆಗಬೇಕು, ಮತ್ತು ನಮಗೆ ಗೊತ್ತಿರೋರು ಯಾರಾದರೂ ಆ ಹಾಸ್ಪಿಟಲ್ಗೆ ಹೋಗಿಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡಿರಬೇಕು. ಸೊ ಅವಾಗ ಒಂಥರ ಧೈರ್ಯ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಫಸ್ಟ್ ಟೈಮ್ ನಾವು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕಂದರೆ ಒಂದು ಸ್ವಲ್ಪ ಭಯ ಆಗೇ ಆಗುತ್ತೆ. ಯಾಕಪ್ಪ ಏನಪ್ಪ ಡಾಕ್ಟರ್ ಹೆಂಗೆ ನೋಡ್ತಾರೋ ಏನು ಕತೆನೋ ಆ ಥರದ್ದೆಲ್ಲ ಒಂದು ಸ್ವಲ್ಪ ಭಯ ಅಂತೂ ಇದ್ದೇ ಇರುತ್ತೆ. ಸೊ ಇನ್ನೇನಪ್ಪ ಮಾಡೋದು, ಒಂದಷ್ಟು ಹಾಸ್ಪಿಟಲ್ನ ಕೇಳಿದ್ವಿ, ಬಟ್ ಬಜೆಟ್ ಎಲ್ಲನೂ ಜಾಸ್ತಿನೇ. ಇವಾಗಿರೋ ಸದ್ಯದ ಪರಿಸ್ಥಿತಿನಲ್ಲಿ ನಮಗೆ ಅಷ್ಟೊಂದೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಇವನ್ ಅದನ್ನು ಕೂಡ ನೋಡಬೇಕು ಅಲ್ವಾ. ಸೊ ಹಾಗಾಗಿ ಸರಿ ನಮ್ಮ ಮನೆ ನಿಯರ್ ಬೈನೇ ಎಲ್ಲಾದರೂ ನೋಡೋಣ ಅಂತ ಅಂದ್ಬಿಟ್ಟು ನೋಡಿದಾಗ ಅರುಣೋದಯ ಹಾಸ್ಪಿಟಲ್ ಅಂತ ನೋಡಿದ್ದು. ಅದ್ರ ಬಗ್ಗೆಯಲ್ಲಿ ನಾನು ನಮ್ಮ ಮನೆ ಟೆನೆಂಟ್ಗೆ ಕೇಳಿದ್ದೆ. ಸೊ ಅವ್ರ ವೈಫಿಗೆ ರೀಸೆಂಟಾಗಿ ಆ ಒಂದು ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿತ್ತು, ಅದು C-ಸೆಕ್ಷನ್ನೇ. ಸೊ ಅವ್ರನ್ನ ಕೇಳಿದ್ರೆ ಅವರು ಕಂಪ್ಲೀಟಾಗಿ ಎಲ್ಲ ಹೇಳ್ತಾರೆ ಎಷ್ಟಾಗುತ್ತೆ ಏನು, ಜೊತೆಗೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿತ್ತ, ಡಾಕ್ಟರ್ ಚೆನ್ನಾಗಿ ನೋಡ್ತಾ ಇದ್ರ, ಎಲ್ಲದ್ರ ಬಗ್ಗೆನೂ ಕೇಳಿಕೊಂಡು ಅದಾದಮೇಲೆ ನಾನು ಅರುಣೋದಯ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಅಲ್ಲಿ ಹೋದ್ಮೇಲೆ ನನಗೆ ಮಂಜುಳಮ್ಮ ಡಾಕ್ಟರ್ ಅಂತ ಅಂದ್ಬಿಟ್ಟು ಅವರು ಆ್ಯಕ್ಚುಲಾಗಿ ನೋಡಿದ್ದು ತುಂಬಾ ಚೆನ್ನಾಗಿ ನೋಡಿದ್ರು. ಅಂದರೆ ವಯಸ್ಸು ಆಗಿದೆ, ಅವ್ರಿಗೆ ಸ್ವಲ್ಪ ಏಜ್ ಆಗಿದೆ, ಜೊತೆಗೆ ಅವರು ಟ್ರೀಟ್ಮೆಂಟ್ ಕೊಡೋ ರೀತಿ ಆಗಿರ್ಬೋದು, ಸಜೆಷನ್ಸ್ ಕೊಡೋದೇ ಆಗಿರ್ಬೋದು, ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಓಕೆ ಫೈನ್, ನಮಗೆ ಅದೇ ಹಾಸ್ಪಿಟಲ್ ಕರೆಕ್ಟಾಗಿದೆ ಅಂತ ಅಂದ್ಕೊಂಡು ಆಮೇಲೆ ನಾನು ಆ ಒಂದು ಹಾಸ್ಪಿಟಲ್ಗೆ ಫಿಕ್ಸ್ ಆದೆ. ಸೊ ಇಷ್ಟು ಆಯಿತು ಹಾಸ್ಪಿಟಲ್ ಬಗ್ಗೆ ಹೇಳಬೇಕು ಅಂತಂದರೆ. ಇವಾಗ ಏನೇ ಆಗಲಿ ಅಲ್ವಾ, ಇವಾಗ ನಾವು
ನಾವು ರೀಸೆಂಟಾಗಿ ಮನೆ ಕಟ್ಸಿರೋ ಅಂಥದ್ದು. ನಮಗೆ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಅನ್ನೋದಿರಲಿಲ್ಲ. ಪ್ಲ್ಯಾನಿಂಗ್ ಎಲ್ಲ ಇಟ್ಕೊಂಡು ದುಡ್ಡಿಟ್ಕೊಂಡು ಪ್ರೆಗ್ನೆನ್ಸಿ ಎಲ್ಲ ಆಗಿದ್ದಿದ್ರೆ ಓಕೆ ಫೈನ್, ನಾವು ಒಂದು ಸ್ವಲ್ಪ ಐಷಾರಾಮಿ ಹಾಸ್ಪಿಟಲಲ್ಲೇ ಡೆಲಿವರಿ ಮಾಡಿಸ್ಕೊಳ್ಬೋದಾಗಿತ್ತು. ಫಸ್ಟ್ ಡೆಲಿವರಿ ಬಂದುಬಿಟ್ಟು ನಮ್ಮ ತಂದೆಯವರು ಬಜೆಟೆಲ್ಲ ಹಾಕ್ಬಿಟ್ಟು ಮಾಡಿಸ್ಬೇಕಾಗಿರುತ್ತೆ. ಸೊ ಅದು ಎಲ್ಲರ ಮನೆಯಲ್ಲೂ ಅದೇ ಥರ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಫಸ್ಟ್ ಡೆಲಿವರಿ ಎಲ್ಲ ನಮ್ಮ ಅಪ್ಪನೇ ಮಾಡಬೇಕಾಗಿರುತ್ತೆ. ಬಟ್ ಸೆಕೆಂಡ್ ಡೆಲಿವರಿ ಎಲ್ಲ ಏನು ಬರುತ್ತೆ ಅದೆಲ್ಲ ನಾವು ಮಾಡಿಸ್ಕೊಳ್ಬೇಕು. ಸೊ ಈ ರೀತಿಯಾಗಿ ಹಾಗಾಗಿ ನಾನೇನು ಅಂದ್ಕೊಂಡೆ, ಓಕೆ ಕಾರ್ಡ್ ರೋಡಲ್ಲಿ ಅಂತಂದರೆ ಇವಾಗ ಪ್ರಿಯಾಂಕಂಗೆ ತೋರಿಸೋದ್ರಿಂದ ಒಂದಷ್ಟು ಕರೆಕ್ಟಾಗೇ ಇರುತ್ತೆ. ಯಾಕಂದರೆ ನಾನು ಅಲ್ಲೇ ತೋರಿಸಿದ್ದು ಫಸ್ಟ್ ಪಾಪುಗೆ. ಸೊ ಆವಾಗ ಬಂದ್ಬಿಟ್ಟು ನಮ್ಗೆ ಆಲ್ಮೋಸ್ಟ್ 95-1 lakh ಅಷ್ಟೇ ಆಗಿದ್ದಿತ್ತು. ಅದಕ್ಕೆ ಮೇಲೇನು ಜಾಸ್ತಿ ಆಗಿರಲಿಲ್ಲ. ಮಗುನ ಏನಾದರೂ ನಾವು NICUನಲ್ಲಿ ಇಡಿಸಿದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಅಂತೆಲ್ಲ ಆಗಿರುತ್ತೆ. ಎಲ್ಲನೂ ಸೇರಿನೇ 1 lakh ಒಳಗೇ ಆಗಿತ್ತು. ಬಟ್ ಈ ಸಲ ಏನಾಯಿತು ಅಂತಂದರೆ ಪ್ರಿಯಾಂಕಾ ಡೆಲಿವರಿ ಆದಾಗ ಕಾಸ್ಟ್ ತುಂಬ ಜಾಸ್ತಿನೇ ಆಯಿತು. ಏನಂದರೆ 1.5 ಹತ್ರನೇ ಬಂದಿತ್ತು. ಸೊ ಟೋಟಲಾಗಿ ಪ್ರಿಯಾಂಕಾದು ಕಾರ್ಡ್ ರೋಡ್ ಹಾಸ್ಪಿಟಲಲ್ಲಿ ಆಗಿದ್ದು 1,43,000 ಆಯಿತು. ಸೊ ಇಷ್ಟು ಚಾರ್ಜಸ್ ನಾವು ಪ್ರಿಯಾಂಕಾಗೆ ಅಂತ ಅಂದ್ಬಿಟ್ಟು ಸಿಸೇರಿಯನ್ಗೆ ಅಲ್ಲಿ ಪೇ ಮಾಡಿದ್ದು. ಸೊ ಇಷ್ಟ ಆಯಿತು. ತುಂಬ ಜನ ಇವನ್ ಅದ್ರ ಬಗ್ಗೆನೂ ಕೇಳ್ತಾಯಿದ್ರಿ. ಹಾಗಾಗಿ ಅದ್ರ ಬಗ್ಗೆನೂ ಕೂಡ ನಿಮ್ಮ ಜೊತೆ ಇನ್ಫಾರ್ಮೇಷನ್ನ ಹಾಗೆ ಶೇರ್ ಮಾಡಿಕೊಂಡೆ. ಇನ್ನು ಇವಾಗ ನಾನು ಕೂಡ ಹೋಗಿ ಅಲ್ಲೇ ಟ್ರೀಟ್ಮೆಂಟ್ ತೊಗೋಬೇಕು ಅಂತಂದರೆ ಇವಾಗ ಇನ್ಶೂರೆನ್ಸ್ ಎಲ್ಲ ಇದೆ ಜೀವನ್ಗೆ. ಸೊ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೋಬೋದು ಅದೊಂದು. ಅದ್ರ ಜೊತೆಗೆ ಇವಾಗ ಪ್ರಿಯಾಂಕಾಗೆ ಆದರೆ ಇನ್ಶೂರೆನ್ಸ್ ಇರಲಿಲ್ಲ, ಅದು ಪಪ್ಪನೇ ಪೇ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಇನ್ಶೂರೆನ್ಸ್ ಪ್ರಿಯಾಂಕಂಗೆ ಆಗಲಿಲ್ಲ. ಇನ್ನು ನಮಗೆ ಇನ್ಶೂರೆನ್ಸ್ ಇರೋದ್ರಿಂದ ನಾನೇನಂದರೆ ತುಂಬ ದೂರ ಆಗುತ್ತೆ. ಇವಾಗ ನಾನು ನೋಡಿದೆ ಅಲ್ವಾ, ಪ್ರಿಯಾಂಕಾ ಡೆಲಿವರಿ ಆದಾಗ ನಮ್ಮಪ್ಪ ಅಥವಾ ನಮ್ಮಮ್ಮ ಓಡಾಡೋದಾಗಿರ್ಬೋದು ತುಂಬ ಜಾಸ್ತಿ ದೂರ ಆಗ್ತಿತ್ತು ನಮ್ಮ ಮನೆಯಿಂದ. ಸೊ ಹಾಗಾಗಿ ಅಲ್ಲಿ ಅಂದರೆ ಅಜ್ಜಿ ಮನೆ ಇದೆ, ನಮ್ಮ ಅಜ್ಜಿನೇ ಅಡುಗೆ ಮಾಡಿ ಕೊಟ್ಟು ಕಳಿಸೋರು. ಮತ್ತು ಸುಮ್ಮನೆ ಇವಾಗ ಅವ್ರಿಗೂ ವಯಸ್ಸಾಗಿದೆ ಅಲ್ವಾ, ಸುಮ್ಮನೆ ಅವ್ರಿಗೆ ಯಾಕೆ ಪ್ರಾಬ್ಲಮ್ಮು, ಬೇಡ ಅಂತಲ್ಲ ಅಂದ್ಬಿಟ್ಟು ಆಮೇಲೆ ನಮ್ಮಪ್ಪ ಹೇಳಿದ್ರು ಒಂದು BGSಗೆ ತೋರಿಸು, ಇಲ್ಲ ಅಂತ ಅಂದರೆ ಇಲ್ಲೇ ಎಲ್ಲಾದರೂ ಬೇರೆ ಹಾಸ್ಪಿಟಲ್ಗೆ ಡಾಕ್ಟರ್ ಎಲ್ಲಿ ಸಜೆಸ್ಟ್ ಮಾಡ್ತಾರೆ ಅಲ್ಲಿ ಹೋಗೋಣ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾವು ಹಂಗೆ ಡಿಸೈಡ್ ಮಾಡಿಕೊಂಡು ಏನೆಲ್ಲ ಇನ್ಫಾರ್ಮೇಷನ್ ಕೇಳ್ಕೋಬೇಕು, ನಮ್ಮನೆ ಹತ್ರ ಯಾವ್ಯಾವ್ದೆಲ್ಲ ಹಾಸ್ಪಿಟಲ್ ಇದೆ ಅದ್ರ ಬಗ್ಗೆಲೆಲ್ಲ ಕೇಳ್ಕೊಂಡ್ವಿ. ಆ್ಯಂಡ್ ಫೈನಲಿ ಅರುಣೋದಯ ಹಾಸ್ಪಿಟಲ್ ಅಂತ ಅಂದ್ಬಿಟ್ಟು ಫಿಕ್ಸ್ ಆದ್ವಿ. ಸೊ ನಾನು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಎಲ್ಲ ಯಾವ ರೀತಿ ಏನು ಡಾಕ್ಟರ್ ಚೆನ್ನಾಗಿ ನೋಡ್ತಾರಾ ಅಂತೆಲ್ಲನೂ ಕೂಡ ಕೇಳಿಕೊಂಡು ಅದಾದಮೇಲೆ ಓಕೆ ನಮಗೆ ಏನಂದರೆ ಬಜೆಟೆಲ್ಲ ಆಗಬೇಕು. ಇವಾಗ ಪ್ಲ್ಯಾನ್ ಮಾಡ್ಕೊಂಡು ಪ್ರೆಗ್ನೆನ್ಸಿ ಎಲ್ಲ ಮಾಡ್ಕೊಂಡಿದ್ದಿದ್ರೆ ಅಮೌಂಟ್ ನಾವು ಇಟ್ಕೊಂಡಿರ್ತಿದ್ವಿ. ಇವಾಗ ನಮ್ಮದು ರೀಸೆಂಟಾಗಿ ಮನೆ ಎಲ್ಲ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ನಮಗೂ ಒಂದಷ್ಟು ನಮ್ಮದೇ ಆದ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಾವು ಕೂಡ ಅದ್ರ ಒಳಗಡೆ ನೋಡಿಕೊಂಡು ಮಾಡ್ಕೋಬೇಕು ಅನ್ನೋದು ಅಷ್ಟೇ. ಆಮೇಲೆ ಅದಕ್ಕೂ ಕೂಡ ನೆಗೆಟಿವ್ ಆಗಿ ಹೇಳಬೇಡಿ, ಎಲ್ಲರ ಮನೆಯಲ್ಲೂ ಯೂಶ್ವಲಾಗಿ ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಏನು ಯಾರ ಮನೇಲೂ ಇಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ. ಆ್ಯಂಡ್ ಇಲ್ಲಿ ಬಂದು ನಾನು ಜೀವನ್ ಇಬ್ಬರೇ ಎಲ್ಲನೂ ಮಾಡ್ಕೊಳ್ಬೇಕಾಗಿರೋದ್ರಿಂದ ಈಗ ಅಂದರೆ ಡೆಲಿವರಿಗೆ ಏನೋ ಅಮೌಂಟ್ ಇಟ್ಕೋಬೇಕು ಎಲ್ಲನೂ ನಾವೇ ಮಾಡ್ಕೋಬೇಕಾಗಿರೋದ್ರಿಂದ ಒಳ್ಳೆ ಹಾಸ್ಪಿಟಲ್ ನಮ್ಮ ಬಜೆಟಲ್ಲಿ ಇರೋ ಅಂಥದ್ದು ನೋಡ್ಕೊಂಡು ಮಾಡಿಸ್ಕೊಳ್ಳೋಣ ಅಂತ ಅಷ್ಟೇ. ಸೊ ಅದ್ರ ಪ್ರಕಾರದಲ್ಲಿ ನಾವು ಕೂಡ ಹಾಸ್ಪಿಟಲ್ನ ನೋಡ್ತಾ ಇದ್ದೀವಿ ಮುಂಚೆನೇ ಹೇಳ್ದ ಹಾಗೆ. ಸೊ ಈ ರೀತಿಯಾಗಿ ಆಯಿತು ಫ್ರೆಂಡ್ಸ್. ಇವಾಗ ಅರುಣೋದಯ ಹಾಸ್ಪಿಟಲಲ್ಲೇ ತೋರಿಸೋಣ ಅಂತ ಅಂದ್ಬಿಟ್ಟು ಅರುಣೋದಯ ಹಾಸ್ಪಿಟಲಲ್ಲೇ ಹೋಗಿದ್ದೀವಿ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಅಂತ. ಇನ್ನು ಸ್ಯಾಟರ್ಡೆ ಹೋಗಿ ನಾವು ಡಾಕ್ಟರ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದು. ಬಟ್ ನೋಡಿದ್ರೆ ಅವತ್ತಿನ ದಿನ ಏನು ಕೆಲಸನೂ ಆಗಲಿಲ್ಲ. ಇನ್ನು ಸಂಡೇ ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ಇವತ್ತು ಸಂಡೇ ಆಗಿರೋದ್ರಿಂದ ಜೀವನ್ ಕೂಡ ಮನೆಯಲ್ಲಿರ್ತಾರೆ. ಜೊತೆಗೆ ಬಾಲ್ಕನಿದು ಅದೇನು ಗ್ರೀನ್ ಮ್ಯಾಟ್ ಹಾಕಿದ್ದೀವಿ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಇನ್ನು ಅದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ಮೇಲೆ ಆ ಡಸ್ಟಿಂದ ಒಂದು ಸ್ವಲ್ಪ ನನಗೂ ಇರಿಟೇಷನ್ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಹೋಗಿ ಸ್ನಾನ ಕೂಡ ಮಾಡ್ಕೊಂಬಂದೆ. ಇನ್ನು ತಿಂಡಿ ಬಂದುಬಿಟ್ಟು ನಾನು ಬಿರಿಯಾನಿನ ಮಾಡಿದ್ದೆ ಬೆಳಗ್ಗೆ, ಚಿಕನ್ ಬಿರಿಯಾನಿ. ತಿಂಡಿ ತಿಂದ್ಕೊಂಡು ಅದಾದಮೇಲೆ ಅಮ್ಮನ ಮನೆಗೆ ಹೋದೆ. ಅಮ್ಮನ ಮನೆಗೆ ಹೋದ್ಮೇಲೆ ಪ್ರಿಯಾಂಕಾ ಕೂಡ ಇದು ಡೆಲಿವರಿ ಆದಮೇಲೆ ಬೆಲ್ಟ್ ಯೂಸ್ ಮಾಡ್ತಾರಲ್ವ ಹೊಟ್ಟೆ ಕರಗೋದಕ್ಕೆ ಅಂತ ಅಂದ್ಬಿಟ್ಟು, ಸೊ ಅದನ್ನು ಆರ್ಡರ್ ಮಾಡಿದ್ಲು. ಸೊ ಹಾಗಾಗಿ ಅದು ನೋಡ್ತಾ ಇದೆ ಹೇಗೆ ಬಂದಿದೆ ಏನು ಅಂತ. ಹಾಸ್ಪಿಟಲಲ್ಲೇ ಅವಳು ತೊಗೊಳ್ಬೇಕಂತ ನೋಡಿದ್ಲಂತೆ. ಬಟ್ ಅಲ್ಲಿ ಪ್ರೈಸ್ ಕೂಡ ಜಾಸ್ತಿ ಹೇಳಿದ್ರು. ಮಗು ಆದಮೇಲೆ ಒಂದು ವಾರವರೆಗೂ ಸ್ಟಿಚ್ ಆರೋದಕ್ಕೆ ಅಂತ ಅಂದ್ಬಿಟ್ಟು ಟೈಮ್ ಕೊಡ್ತಾರೆ. ಅದಾದಮೇಲೆ ನಾವು ಬೆಲ್ಟ್ ಯೂಸ್ ಮಾಡ್ಬೋದು ಅಥವಾ ಸೀರೆ ಕಟ್ಬೋದು ಅಂತ ಡಾಕ್ಟರೇನೆ ಹೇಳ್ತಾರೆ. ಸೊ ಪ್ರಿಯಾಂಕಂದು ಕೂಡ ಸ್ಟಿಚ್ ಎಲ್ಲ ರಿಮೂವ್ ಮಾಡಿಸಿದ್ರು ಅಲ್ವಾ. ಸೊ ಹಾಸ್ಪಿಟಲಿಂದ ಬರೋವಾಗ ಅಲ್ಲಿ ಫಾರ್ಮಸಿನಲ್ಲಿ ಕೇಳಿದಾಳೆ. ಬಟ್ ಅಲ್ಲಿ ಬೆಲ್ಟಿಗೆ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಹೇಳಿದ್ರು. ಸೊ ಹಾಗಾಗಿ ಆನ್ಲೈನಲ್ಲೇ ಆರ್ಡರ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಅಮೆಝಾನಲ್ಲಿ ಆರ್ಡರ್ ಮಾಡಿಕೊಂಡ್ಲು. ಇದು ಬಂದುಬಿಟ್ಟು 657 ರುಪೀಸ್ ಏನೋ ಆಯಿತು. ಬಟ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಅಲ್ಲೇನು ನೋಡಿದ್ವಿ ನಾವು ಹಾಸ್ಪಿಟಲಲ್ಲಿ ಅದಕ್ಕಿಂತ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಹಾಗಾಗಿ ನಾನು ನಿಮಗೂ ಕೂಡ ರೆಕಮೆಂಡ್ ಮಾಡ್ತಾಯಿದ್ದೀನಿ. ನಿಮಗೂ ಯಾರಿಗಾದರೂ ಬೇಕು ಅಂತಂದರೆ ನೀವು ಕೂಡ ಬೈ ಮಾಡ್ಬೋದು. ನಾನು ಲಿಂಕ್ ಬೇಕು ಅಂತಂದರೆ ಕೇಳಿದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ನಾನು ಲಿಂಕ್ನ ನಿಮ್ಗೆ ಕಳಿಸ್ಕೊಡ್ತೀನಿ. ಸೊ ಕ್ವಾಲಿಟಿ ಎಲ್ಲ
ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು ವಾರದಿಂದ ಯೂಸ್ ಮಾಡ್ತಿದ್ದಾಳೆ ಆಲ್ರೆಡಿ. ಹೊಟ್ಟೆನೂ ಕೂಡ ಆರಾಮಾಗಿ ಕರಗುತ್ತೆ ಅಂತ ಹೇಳ್ಬೋದು ಬೆಲ್ಟ್ ಯೂಸ್ ಮಾಡೋದ್ರಿಂದ. ಇನ್ನು ತುಂಬ ಜನ ಮನೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಸೀರೆನ ಕಟ್ತಾರೆ. ನನಗೂ ಕೂಡ ನಂದು ಅಪ್ಪು ಡೆಲಿವರಿ ಆದಾಗ ಸೀರೆ ಕಟ್ಟಿದ್ರು, ಬಟ್ ಆವಾಗ ಒಂದು ಸೈಡಲ್ಲಿ ಒಂಚೂರು ಸ್ಟಿಚ್ ರಿಮೂವ್ ಆಗಿಬಿಟ್ಟಿತ್ತು ನನಗೆ. ಸೊ ಹಾಗಾಗಿ ನನಗದೊಂಥರ ಭಯ. ನಾನು ಹೇಳಿದೆ ಬೇಡ ಸೀರೆ ಎಲ್ಲ ಕಟ್ಕೊಂಡ್ರೆ ಈ ಥರ ಆಗುತ್ತೆ, ಅದು ಪ್ರಾಪರಾಗಿ ಕಟ್ಟಬೇಕು, ಇಲ್ಲ ಅಂತ ಅಂದರೆ ಸುಮ್ಮನೆ ಯಾಕಮೇಲೆ ತೊಂದರೆ, ಸೊ ಬೇಡ ಬೆಲ್ಟ್ ಯೂಸ್ ಮಾಡಿಬಿಡು, ನಿನಗೆ ಹೆಂಗೆ ಕಂಫರ್ಟಬಲ್ ಆಗಿರುತ್ತೆ ಸೊ ನೀನು ಆ ರೀತಿಯಾಗಿ ಬೆಲ್ಟನ್ನ ಹಾಕೋಬೋದು. ಸೀರೆ ಅಂತಂದರೆ ನಿಮಗೂ ಸ್ವಲ್ಪ ಅಭ್ಯಾಸ ಇರಲ್ಲ ಅಲ್ವಾ, ಸ್ವಲ್ಪ ಹಿಂಸೆ ಆಗ್ಬೋದು ಅಂತ. ಸೊ ಹಾಗಾಗಿ ಬೆಲ್ಟನ್ನೇ ತರಿಸ್ಕೊಂಡಿದ್ದಾಳೆ. ಇನ್ನು ಈ ಬೆಲ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ಕ್ವಾಲಿಟಿ ವೈಸು ಅಷ್ಟೇ, ಆಮೇಲೆ ಯಾವ ರೀತಿ ಯೂಸ್ ಮಾಡಬೇಕಲ್ವಾ ಅದನ್ನು ಪ್ರಾಪರಾಗಿ ಯೂಸ್ ಮಾಡ್ಬೋದು. ಏನೋ ನಾವು ತಪ್ಪಾಗಿ ಯೂಸ್ ಮಾಡ್ತಾಯಿದ್ದೀವಿ ಆ ಥರದ್ದೆಲ್ಲ ಏನೂ ಅನಿಸಲ್ಲ. ಸೀರೆ ಆದರೆ ಕೆಲವರು ಕಟ್ಕೊಳಕ್ಕೆ ಬರುತ್ತೆ, ಕೆಲವರು ಕಟ್ಕೊಳಕ್ಕೆ ಬರಲ್ಲ. ಕೆಲವರು ಕಟ್ಕೊಳಕ್ಕೆ ಬರಲ್ಲ ಅಂತ ಸೀರೆನೇ ಕಟ್ಕೊಳ್ಳಲ್ಲ. ಹಂಗಂದ್ಬಿಟ್ಟು ಏನು ಹೊಟ್ಟೆ ಕರಗಲ್ಲ ಅಂತಲ್ಲ, ಕೆಲವರು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡೆಲಿವರಿ ಆದಮೇಲೆ ತಾನೇ ಹೊಟ್ಟೆನೂ ಕರ್ಗೋಗ್ಬಿಡುತ್ತೆ, ಬಟ್ ಕೆಲವ್ರಿಗೆ ಹೊಟ್ಟೆನೇ ಕರಗಲ್ಲ. ಸೊ ಆ ಥರ ಇದ್ದಾಗ ಈ ರೀತಿಯಾಗಿ ಬೆಲ್ಟ್ ಯೂಸ್ ಮಾಡಲೇಬೇಕು. ಪ್ರಿಯಾಂಕನೂ ಕೂಡ ಅಷ್ಟೇ, ಇವಾಗ ಆಲ್ರೆಡಿ ಅವಳದು 10 ಡೇಸ್ ಮೇಲೆ ಆಯಿತು ಸ್ಟಿಚೆಲ್ಲ ರಿಮೂವ್ ಮಾಡಿಬಿಟ್ಟು. ಸೊ ಆಮೇಲೆ ಅವಳು ಬೆಲ್ಟನ್ನು ಆರ್ಡರ್ ಮಾಡಿ ತರಿಸ್ಕೊಂಡ್ಳು. ಇದೇನು ವಿತಿನ್ 2 ಡೇಸಲ್ಲೆಲ್ಲ ಡೆಲಿವರ್ ಆಯಿತು. ಸೊ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ರಿಯಾಂಕಗೂ ಕೂಡ ತುಂಬ ಕಂಫರ್ಟಬಲ್ ಆಗಿ ಇಷ್ಟ ಆಯಿತು ಅಂತ ಹೇಳ್ತಿದ್ಲು. ಇನ್ನು ನೆಕ್ಸ್ಟು ನಾನು ಮನೆಗೆ ಬಂದರೆ ನಮ್ಮ ಮನೆ ಹಿಂದೆಗಡೆ ಬಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಅಲ್ಲಿ ಪ್ಲಾಸ್ಟಿಂಗ್ ಕೆಲಸ ಎಲ್ಲ ನಡೀತಿತ್ತು. ಆಲ್ಮೋಸ್ಟ್ ಪ್ಲಾಸ್ಟಿಂಗ್ ಕೆಲಸ ಹಿಂದೆ ಎಲ್ಲ ಕಂಪ್ಲೀಟ್ ಆಗಿ 1 ಮಂತೇ ಆಯಿತು. ಬಟ್ ನಮ್ಮ ಮನೆ ಕಿಟಕಿ ಎಲ್ಲ ಹೆಂಗಾಗಿದೆ ಅಂತಂದರೆ ಫುಲ್ಲು ಸಿಮೆಂಟ್ ಆಗೋಗಿದೆ, ಕ್ಲೀನೇ ಮಾಡಿಸಿರಲಿಲ್ಲ. ಸೊ ಹಾಗಾಗಿ ಓನರ್ಗೆ ಒಂದ್ಸಲಿ ಹೇಳೋಣ ಕ್ಲೀನ್ ಮಾಡಿಸ್ಕೊಂಡು ಕೊಡಿ ಅಂತ. ಏನು ಇಷ್ಟೊಂದೆಲ್ಲ ಗಲೀಜಾದರೆ, ನಮ್ಮದು ಹೊಸ ಬಿಲ್ಡಿಂಗೇನೆ, ಒಂಥರ ನೋಡೋದಕ್ಕೂ ನಮಗೂ ಅಸಹ್ಯ ಅಂತ ಅನಿಸುತ್ತೆ, ಜೊತೆಗೆ ಬೇಜಾರು ಆಗುತ್ತೆ. ಸೊ ಹಾಗಾಗಿ ಒಂದ್ಸರಿ ಅವ್ರಿಗೆ ಹೇಳೋಣ ಅಂತ ಅಂದ್ಬಿಟ್ಟು ಓನರ್ನ ಕರೆದ್ಬಿಟ್ಟು ಹೇಳಿದೆ ಕ್ಲೀನ್ ಮಾಡಿಸ್ಕೊಡಿ ಅಂತ. ಸರಿ ಅಂದ್ಬಿಟ್ಟು ಅವರು ಕ್ಲೀನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಇನ್ನು ನಮ್ಮ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದಲ್ವಾ, ಹೀಗೆ ಜೀವನ ಜೊತೆ ಕೂತ್ಕೊಂಡು ಬಾಲ್ಕನಿನಲ್ಲಿ ಒಂದಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಅಷ್ಟೇ, ಮತ್ತೆ ಸಂಜೆ ಮೇಲೆ ಆದರೆ ಅಮ್ಮನ ಮನೆಗೆ ಹೋಗೋಣ ಅಂದ್ಕೊಂಡು ಸುಮ್ಮನೆ ಆದೆ. ಇವಾಗ ಪಾಪು ಇರೋದ್ರಿಂದ ಏನು ಗೊತ್ತಾ, ಅಮ್ಮನ ಮನೆಗೆ ಹೋಗಿ ಬರೋದೇ ಒಂಥರ ನನಗೆ ರೂಟೀನಾಗಿ ಹೋಗ್ಬಿಟ್ಟಿದೆ. ಒಂಥರ ಅವನ ಜೊತೇಲಿ ಇರೋದಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ ಪಾಪು ಒಟ್ಟಿಗೆ. ಅದಾದಮೇಲೆ ಪ್ರಿಯಾಂಕನೂ ಕೂಡ ಅಷ್ಟೇ, ಅವಳಿಗೂ ಬೇಜಾರಾಗ್ತಿರತ್ತಲ್ವ, ಅವಳೇ ಫೋನ್ ಮಾಡಿಬಿಟ್ಟು ಕರೀತಾ ಇರ್ತಾಳೆ, ಬಂದು ಹೋಗು, ಅದು ಏನು ಮಾಡ್ತಿರ್ತೀಯ ಮನೇಲಿ, ಬಂದು ಹೋಗು ಅಂತ. ಸೊ ಹಾಗಾಗಿ ಅವಳು ಕರೆದಾಗೆಲ್ಲ ನಮ್ಮ ಮನೆಯೂ ಹತ್ರನೇ, ಅಪ್ಪನ ಮನೆಗೆ ಜಾಸ್ತಿ ದೂರ ಇಲ್ಲ. ಸೊ ಹಾಗಾಗಿ ಹೋಗ್ಬಿಟ್ಟು ಬರ್ತೀನಿ. ಇನ್ನು ಅಲ್ಲಿ ಅಮ್ಮನ ಮನೆಗೆ ಹೋದಾಗ ಒಂದು ಸಂಜೆ ಹಾಗೆ ಅಲ್ಲಿ ಅಮ್ಮ ಒಂದಷ್ಟು ಪಾಪು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡ್ತಾಯಿದ್ರು. ಈಗ ಮೊನ್ನೆ ಪಾಪಕ್ಕೆ ಸೂತ್ಕ ತಕ್ಕೊಂಡಾಗ ಒಂದಷ್ಟು ಬಟ್ಟೆಗಳನ್ನ ಪಪ್ಪನೂ ಕೂಡ ಕೊಡಿಸಿದ್ರು. ಆಮೇಲೆ ಅವ್ರ ಮನೆಯವರು ಕೂಡ ತೊಗೊಂಡು ಬಂದಿದ್ದರು, ಪ್ರಿಯಾಂಕ ಅವ್ರ ಮನೆಯವರು. ಆಮೇಲೆ ನಾನು ಕೂಡ ಬಟ್ಟೆಗಳನ್ನ ಕೊಡಿಸಿದ್ದೆ. ಸೊ ಹಾಗಾಗಿ ಎಲ್ಲನೂ ಕೂಡ ಹೀಗೆ ನೋಡಿಕೊಂಡು ಎಲ್ಲನೂ ಕೂಡ ಫೋಲ್ಡ್ ಮಾಡ್ತಾಯಿದ್ವಿ. ಆ ಪುಟಾಣಿ ಬಟ್ಟೆಗಳು ನೋಡೋಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ. ಸೊ ಅದನ್ನು ಪಾಪುಗೆ ಹಾಕಿದಾಗಂತೂ ಒಂಥರ ಕ್ಯೂಟಾಗಿ ಕಾಣ್ತಿರ್ತಾನೆ. ಸೊ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ನಮ್ಮಮ್ಮ ಎತ್ತಿಡ್ತಾ ಇದ್ದಾರೆ. ನಾನು ನನ್ನ ತಂಗಿ ಇಬ್ಬರು ಕೂಡ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇನ್ನು ಸಂಜೆ ಅಂತಂದರೆ ನಮ್ಮಮ್ಮಂಗೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮಾಡಿ ಮುಗಿಸ್ಕೊಂಡಿರ್ತಾರೆ. ಇನ್ನೊಂದು ಸ್ವಲ್ಪ ಫ್ರೀ ಆಗೋದೇ ನಮ್ಮಮ್ಮ ಒಂದು 4 ಗಂಟೆ ಮೇಲೆ. ಪ್ರಿಯಾಂಕದು ಊಟ ಎಲ್ಲ ಆಗಿರುತ್ತೆ, ಸ್ನಾನನೂ ಕೂಡ ಆಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ನಮ್ಮಮ್ಮನೂ ಕೂಡ ಆರಾಮಾಗಿ ಕೂತ್ಕೋಬೋದು. ಬಾಣಂತಿ ಮನೆ ಅಂತ ಅಂದಮೇಲೆ ಒಂದು ಸ್ವಲ್ಪ ಕೆಲಸಗಳಂತೂ ಇದ್ದೇ ಇರ್ತವೆ. ತುಂಬ ಜನ ಕೇಳ್ತಾಯಿದ್ರಿ ಬಾಣಂತಿ ಫುಡ್ ರೂಟೀನ್ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ. ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಪ್ರಿಯಾಂಕನ ನೋಡಿಕೊಂಡು ಪಾಪುನ ನೋಡಿಕೊಂಡು ನಾನು ಮನೆಗೆ ಹೋದೆ. ಮತ್ತು ಆವತ್ತಿನ ದಿನ ನಾನು ವ್ಲಾಗೇನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು, ಹೋಗ್ಬಿಟ್ಟು ಮತ್ತು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಸೋಮವಾರ ನಾನು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಗಲೇ 6 ಗಂಟೆ ಆಗ್ತಾಯಿದೆ. ದೇವ್ರ ಪೂಜೆ ಕೂಡ ಮಾಡಿದ್ದಾಯಿತು. ಇವಾಗ ನಾನು ಹಾಸ್ಪಿಟಲ್ ಹತ್ರ ಹೋಗಬೇಕು. ಏಕೆ ಅಂತಂದರೆ ಇವತ್ತು ಸ್ಕ್ಯಾನಿಂಗಿಗೆ ಕೊಟ್ಟಿದ್ದಾರೆ ಡಾಕ್ಟರ್ಸು, ಹಾಗಾಗಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರಬೇಕು. ಸಂಜೆ 6 ಗಂಟೆಗೆ ಹಾಗೆ ಬರೋದಕ್ಕೆ ಹೇಳಿದರು. ನಾನು ಒಂದು 10 ನಿಮಿಷ ಲೇಟಾಗೇ ಹೋಗೋಣ ಅಂತ. ಯಾಕಂತ ಅಂದರೆ ಸ್ವಲ್ಪ ಲೇಟೇ ಆಗುತ್ತೆ ಯೂಶ್ವಲಾಗಿ ಹಾಸ್ಪಿಟಲಲ್ಲಿ. ಅವ್ರು ಹೇಳಿ ಟೈಮ್ಗಂತೂ ಪಕ್ಕ ಆಗಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಲೇಟಾಗೇ ಹೋಗ್ತಾ ಇದ್ದೀನಿ. ಇನ್ನು ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಇವಾಗ ಅಮ್ಮನ ಮನೆ ಹತ್ರ ಹೋಗಿ ನಮ್ಮ ಅಪ್ಪನ ಕೂಡ ಕರ್ಕೊಂಡು ಅದಾದಮೇಲೆ ಹಾಸ್ಪಿಟಲ್ ಹತ್ರ ಹೋಗ್ತೀನಿ. ಇಷ್ಟು ದಿನ ಕ್ಲಿನಿಕ್ಕಿಗೆ ತೋರಿಸ್ತಾ ಇದೆ, ಇವಾಗ ಹಾಸ್ಪಿಟಲ್ಗೆ ತೋರಿಸ್ತಾ ಇದ್ದೀನಿ. ಇನ್ನೇನು 7 ಮಂತ್ಸ್ ಅಲ್ವಾ, ಇನ್ನೇನು 2 ತಿಂಗಳು ತೋರಿಸಿದ್ರೆ ಅದಾದಮೇಲೆ ಅಡ್ಮಿಟ್ ಆಗೋದಕ್ಕೆ ಎಲ್ಲ ನಮಗೆ ಹಾಸ್ಪಿಟಲ್ ಬೇಕೇ ಬೇಕು. ಹಾಗಾಗಿ ನಮ್ಮ ಡಾಕ್ಟರ್ ಬಂದುಬಿಟ್ಟು ಸ್ಪರ್ಶ ಹಾಸ್ಪಿಟಲ್ನ ರೆಕಮೆಂಡ್ ಮಾಡಿದರು. ನಮ್ಮ ಮನೆಗೆ ಅಲ್ಲಿಗೆ ಸ್ವಲ್ಪ ದೂರನೇ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ನಮ್ಮ ಮನೆ ನಿಯರ್ ಬೈನೇ ನೋಡಿದಾಗ ಇವಾಗ ಅರುಣೋದಯ ಹಾಸ್ಪಿಟಲ್ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಮನೆ ನಿಯರ್ ಬೈನೇ ಇದೆ.
ಸೊ ಅಲ್ಲೇ ಹೋಗಿ ತೋರಿಸೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬಂದೆ. ಅವರು ಸಂಜೆ ಒಂದು ಗ್ರೋತ್ ಸ್ಕ್ಯಾನ್ ಮಾಡಿಸೋಣ, ಹಾಗೆಯೇ ಫೀಟಲ್ ಇಕೋ ಸ್ಕ್ಯಾನ್ ಅಂತ ಅಂದ್ಬಿಟ್ಟು ಕೂಡ ಕೊಟ್ಟಿದ್ದಾರೆ. ಸೊ ಹೋಗಿ ಇವಾಗ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರಬೇಕು. ಜೀವನ ಆಫೀಸಿಂದ ಬರೋದು ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾನೇ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರೋಣ ಅಂತ ಒಬ್ಬಳೇ. ಇನ್ನು ಅಪ್ಪನ ಕೂಡ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅವನು ಒಬ್ಬನೇ ಹೇಗಪ್ಪ ಮೇಂಟೈನ್ ಮಾಡೋದು ಅಂತ ಅಂದ್ಬಿಟ್ಟು, ಜೊತೆಗೆ ನಮ್ಮಪ್ಪ ಏನಾದ್ರು ಬಂದರೆ ಅವನ್ನ ಆರಾಮಾಗಿ ನೋಡ್ಕೋಬೋದು. ಇಲ್ಲ ನಮ್ಮಪ್ಪ ಬಂದಿಲ್ಲ ಅಂತಂದರೆ ಅವನ್ನ ಒಬ್ಬನೇ ನೋಡ್ಕೊಬೇಕು. ಮನೆಯಲ್ಲೇ ಅಂತೂ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ, ಯಾಕಂದರೆ ಅಳ್ತಾನೆ ಇರ್ತಾನೆ ಬರೋವರೆಗೂ. ಸೊ ಹಾಗಾಗಿ ಅವನು ಕೂಡ ಕರ್ಕೊಂಡು ಹೋಗಬೇಕು. ಸೊ ಬನ್ನಿ, ಹಾಗೆ ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರೀದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಮೆಡಿಸಿನ್ಸ್ ನಾನು ಏನು ತೊಗೊಳ್ತಾ ಇದ್ದೀನಿ ಸದ್ಯಕ್ಕೆ ಅದನ್ನು ಕೂಡ ತೊಗೊಂಡು ಬರೋದಕ್ಕೆ ಹೇಳಿದ್ದಾರೆ. ಮೆಡಿಸಿನ್ಸ್ ಕೂಡ ತೊಗೊಂಡು ಹೋಗಬೇಕು. ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ರಿಪೋರ್ಟ್ಸ್ ಎಲ್ಲ ತೊಗೊಂಡು ಅಲ್ಲಿ ಇಟ್ಟಿದ್ದೀನಿ. ಸೊ ಬನ್ನಿ ಹಾಗೆ ಹೋಗೋಣ. ಅಲ್ಲಿ ಯಾವ ರೀತಿ ಇರುತ್ತೆ, ಏನು ಡಾಕ್ಟರ್ ಏನು ಹೇಳಿದ್ರು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಹೋದಾಗ ಒಂದು ಏನಂತ ಹೇಳಿದ್ರು ಅಂದರೆ, ನಂದು ಫಸ್ಟ್ ಪಾಪು ಬಂದು ಟೆಟ್ರಾಲಜಿ ಫ್ಯಾಲೆಟ್ ಅಂತ ಪ್ರಾಬ್ಲಮ್ ಇತ್ತಲ್ಲ. ಸೊ ಅದನ್ನು ನಾನು ಎಲ್ಲ ಕಡೆಯೂ ಮೆನ್ಷನ್ ಮಾಡೋದು ಬೇಡ ಅಂತ ನಾನು ಫಸ್ಟು ಏನು ಕ್ಲಿನಿಕಲ್ಲಿ ತೋರಿಸ್ತಾ ಇದ್ದೆ, ಆ ಡಾಕ್ಟರ್ ಹೇಳಿದ್ರು. ಬಟ್ ಈಗ ನೋಡಿದ್ರೆ ಈ ಡಾಕ್ಟರ್ ಏನಂತ ಹೇಳ್ತಿದ್ದಾರೆ, ನಿಮಗೆ ಫಸ್ಟ್ ಪಾಪುಗೆ ಈ ಥರ ಪ್ರಾಬ್ಲಮ್ ಇದ್ದಿದ್ದರಿಂದ ಇವಾಗ ಒಂದ್ಸಲಿ ಫೀಟಲ್ ಇಕೋ ಮಾಡಿಸೋಣ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಅದೊಂದು ಸ್ವಲ್ಪ ಯಾಕೋ ನನಗೆ ಭಯ ಅಂತ ಅನ್ನಿಸ್ತಾ ಇದೆ. ಅಂದರೆ ಬರುತ್ತೆ, ಹೇಳೋಕ್ಕಾಗಲ್ಲ. ಫಸ್ಟ್ ಪಾಪುಗೆ ಆ ಥರ ಆಗಿದೆ ಅಂತ ಅಂದರೆ ಕೆಲವೊಮ್ಮೆ ಸೆಕೆಂಡ್ ಪಾಪುಗೆ ಚಾನ್ಸಸ್ ಇರಲ್ಲ, ಥರ್ಡ್ ಪಾಪುಗೆ ಬಂದರೂ ಬರ್ಬೋದು ಅಂತ ಬೇರೆ ಹೇಳಿದ್ರು. ನನಗೆ ಅದೊಂಥರ ಬೇರೆ ತಲೆನೋವ್ತಾ ಇದೆ, ಏನು ಬರುತ್ತೋ ಏನು ಕತೆನೋ ಅಂತ. ಬಟ್ ಅನಾಮಲಿ ಸ್ಕ್ಯಾನಿಂಗಲ್ಲಿ ಯೂಶ್ವಲಾಗಿ ಎಲ್ಲನೂ ಡೀಟೇಲಾಗೆ ನೋಡಿರ್ತಾರೆ, ಏನೂ ಪ್ರಾಬ್ಲಮ್ ಇರಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಆಲ್ಸೋ ಅದೇನು ಗೊತ್ತಾ, ಸ್ವಲ್ಪನಾದರೂ ಭಯ ಅನ್ನೋದಿರುತ್ತೆ ಅಲ್ವಾ, ಹಾಗಾಗಿ ಅಷ್ಟೇನೆ. ನೋಡೋಣ, ಈಗ ಹೇಗಿದ್ರು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರ್ತೀನಲ್ಲ, ರಿಪೋರ್ಟ್ ಬರುತ್ತೆ, ನೋಡೋಣ ಅಷ್ಟೇನೆ. ಸೊ ಬನ್ನಿ ಹೋಗೋಣ. ಇವಾಗ ಜಸ್ಟ್ ನಾನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಬರ್ತೀನಿ, ಅದಾದಮೇಲೆ ಹೊರಡ್ತೀನಿ. ಸೊ ಶನಿವಾರ ಆ್ಯಕ್ಚುಲಾಗಿ ನಾನು BGSಗೆ ಮತ್ತು ಸ್ಪರ್ಶ್ ಹಾಸ್ಪಿಟಲ್ 2 ಕಡೆನೂ ಹೋಗಿ ವಿಚಾರಿಸ್ಕೊಂಡು ಬಂದಿದ್ದು. ಅದಾದಮೇಲೆ ಸಂಡೇ ಅಲ್ವಾ ಅಂದ್ಬಿಟ್ಟು ನಾನು ಎಲ್ಲೂ ಹೋಗಿರಲಿಲ್ಲ. ಜಸ್ಟ್ ನಮ್ಮ ಟೆನೆಂಟ್ನ ಕೇಳಿಬಿಟ್ಟು ಹಾಸ್ಪಿಟಲ್ ಚೆನ್ನಾಗಿದೆಯಾ ಏನು ಅಂತ ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಇನ್ನು ಮಂಡೇ ಮಾರ್ನಿಂಗ್ ನಾನು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ಅರುಣೋದಯ ಹಾಸ್ಪಿಟಲಲ್ಲಿ. ಡಾಕ್ಟರ್ ಕೂಡ ಚೆನ್ನಾಗೆಲ್ಲ ಮಾತಾಡ್ಸಿದ್ರು, ರಿಪೋರ್ಟ್ ಎಲ್ಲ ನೋಡಿಬಿಟ್ಟು 7 ಮಂತ್ಸ್ ಸ್ಕ್ಯಾನಿಂಗ್ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಜೊತೆಗೆ ಇನ್ನೊಂದು ಫೀಟಲ್ ಇಕೋ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಆವತ್ತಿನ ದಿನನೇ ಕೇಳಿದೆ, ಸೋಮವಾರ ಸಂಜೆ ಈ ಥರ ನಮ್ಗೆ ಅಪಾಯಿಂಟ್ಮೆಂಟ್ ಸಿಗುತ್ತಾ ಅಂತ ಅಂದ್ಬಿಟ್ಟು. ಮಾಮ್ ಆ್ಯಂಡ್ ಮೀಗೆ ರೆಕಮೆಂಡ್ ಮಾಡಿದ್ರು ಅಲ್ಲಿಗೆ ಹೋಗಬೇಕು ಅಂತ. ಸೊ ಸರಿ ಅಂದ್ಬಿಟ್ಟು ಅಲ್ಲೇ ಕೇಳಿದ್ದೆ. ಬಟ್ ಆವತ್ತಿನ ದಿನ ನಮಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಡೇ ಮತ್ತೆ ಫೀಟಲ್ ಇಕೋ ಮಾಡಿಸೋದಕ್ಕೆ ಅಂತ ಮಾಮ್ ಆ್ಯಂಡ್ ಮೀಗೆ ಬಂದೆ. ಅಪ್ಪನೂ ಕೂಡ ಕರ್ಕೊಂಬಂದಿದ್ದೆ, ನಮ್ಮ ಅಪ್ಪನೂ ಕೂಡ ನಾನು ಒಟ್ಟಿಗೆ ಬಂದಿದ್ದರು. ಇನ್ನು ಜೀವನ್ಗೆ ಬಂದು ಅವತ್ತಿನ ದಿನ ಆಫೀಸ್ ಇತ್ತು, ಮತ್ತು ಅವ್ರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೇನೆ 3 o'clockಗೆ. ಸೊ ಇನ್ನು 3 o'clockಗೆ ಜೀವನ್ ಇರೋಲ್ಲ, ಅವರು ಬರೋದೇ ಸಂಜೆ ಒಂದು 6 ಗಂಟೆ ಹಂಗಾಗತ್ತೆ. ಸರಿ ಅಂದ್ಬಿಟ್ಟು ನಾನು ನಮ್ಮ ಅಪ್ಪನ ಜೊತೆಲೇ ಹೋಗಿ ಅದೇನು ಫೀಟಲ್ ಇಕೋ ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಂಡು ಹಾಗೆ ಡಾಕ್ಟರ್ಗೆ ರಿಪೋರ್ಟೆಲ್ಲ ತೋರಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ನಿಜವಾಗ್ಲೂ ಈ ಹಾಸ್ಪಿಟಲ್ಗೆಲ್ಲ ಓಡಾಡಬೇಕು ಅಂತಂದರೆ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊಂಡು ಡಾಕ್ಟರಿಗೆ ಕನ್ಸಲ್ಟ್ ಮಾಡೋದಾಗಿರ್ಬೋದು, ಅವ್ರು ಹೇಳೋ ಸ್ಕ್ಯಾನಿಂಗ್ ಆಗಿರ್ಬೋದು ಅಥವಾ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಅದನ್ನೆಲ್ಲ ಮಾಡಿಸ್ಲೇಬೇಕು. ಫೀಟಲ್ ಇಕೋ ಯಾಕೆ ಅಂತ ಕೂಡ ಕೇಳ್ತೀರಾ ಒಂದಷ್ಟು ಜನ, ಅದನ್ನು ಕೂಡ ಹೇಳಿಬಿಡ್ತೀನಿ. ಫೀಟಲ್ ಇಕೋ ಬಂದು ನನಗೆ ಫಸ್ಟ್ ಪಾಪು ಟೆಟ್ರಾಲಜಿ ಆಫ್ ಫ್ಯಾಲೆಟ್ ಇತ್ತು ಅಂತ ಅಂದ್ಬಿಟ್ಟು ನಾನು ಅದನ್ನು ಹೇಳಿದೆ ಡಾಕ್ಟರ್ಗೆ. ಅಂದರೆ ಇದು ಎಷ್ಟನೇ ಪ್ರೆಗ್ನೆನ್ಸಿ ಅಂತ ಯೂಶ್ವಲಾಗಿ ಕೇಳ್ತಾರೆ ಎಲ್ಲೇ ಹೋದಾಗ್ಲೂ ಕೂಡ. ಸೊ ಅದ್ರ ಬಗ್ಗೆ ಹೇಳಿದಾಗ ನಾನು ಫಸ್ಟ್ ಬೇಬಿಗೆ ಟೆಟ್ರಾಲಜಿ ಆಫ್ ಫ್ಯಾಲೆಟ್ ಇತ್ತು ಅಂತ ಹೇಳಿದಾಗ, ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದಾಗ, ಆವಾಗ ಅವ್ರು ಡಾಕ್ಟರ್ ಹೇಳಿದ್ರು ಸೆಕೆಂಡ್ ಮಗುಗೆ ಬರೋ ಚಾನ್ಸಸ್ ಇರಲ್ಲ, ಸೊ ಥರ್ಡ್ ಮಗುಗೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಒಂದ್ಸಲಿ ಯಾವುದಕ್ಕೂ ಮಾಡಿಸೋಣ, ಒಂದು ಭಯ ಇರಲ್ಲ ಅಲ್ವಾ, ಆಮೇಲೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದಾಗ ಒಂದು ಭಯ ಏನೂ ಇರಲ್ಲ ಅಲ್ವಾ. ಸೊ ಒಂದ್ಸಲಿ ಮಾಡಿಸೋಣ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾನು ಆಮೇಲೆ ಮಾಮ್ ಆ್ಯಂಡ್ ಮೀಗೆ ಬಂದಿದ್ದು. ಸೊ ಅಲ್ಲಿ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಹಾಸ್ಪಿಟಲ್ಗೆ ಹೋದೆ. ನೆಕ್ಸ್ಟ್ ಏನು ಹೇಳಿದ್ರು ಡಾಕ್ಟರ್ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ಕಮಿಂಗ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.